ಬ್ರಹ್ಮಶಿರೋಸ್ತ್ರವನ್ನು ಪ್ರಯೋಗ ಮಾಡಿದ. ವಾಪಸ್ ತೆಕೊಳ್ಳು ಅಂದರೆ ಜಗತ್ತಿನಿಂದ ವಾಪಸ್ ತೆಕೊಂಡ ಅಶ್ವತ್ಥಾಮ. ಪಾಂಡವರಿಂದ ವಾಪಸ್ ತೆಕೊಳ್ಳು ಅಂತ ಹೇಳಿದರು, ಅದನ್ನೂ ತೆಕೊಂಡ. ನಮ್ಮ ದೇವರು ಕೃಷ್ಣ ಹೇಳಿದ, ಪಾಂಡವರ ಸಂತಾನದಿಂದ ವಾಪಸ್ ತೆಕೊಳ್ಳು. ಅಶ್ವತ್ಥಾಮನೆ ತಲೆ ತಿರುಗಿತು. ಕೃಷ್ಣ ಹೇಳಿದ ಅಂದರೆ ಏನೋ ಒಂದು ಇರ್ತದೆ ಅದರಲ್ಲಿ ಕೊಂಡಿ ಅಂತ. ಅದೇನು ಕೊಂಡಿ ಅಂತ ಆಲೋಚನೆ ಮಾಡಿದ ಅಶ್ವತ್ಥಾಮ. ಇದು ಕೃಷ್ಣ ಒಂದು ಸಂಬಂಧಿಗಳ ಬಗ್ಗೆ ಹೇಳ್ತಿದ್ದಾನೆ. ಪಾಂಡವರ ಸಂತತಿ ಅಂದರೆ ಯಾವುದು? ದ್ರೌಪದಿಯ ಮಕ್ಕಳು ಹೋದರು. ಶರ್ವತ್ರಾತ ಅಂತ ಕಾಳಿಯ ಮಗ. ಕಾಳಿ ಅಂದರೆ ಕಾಶಿರಾಜನ ಮಗಳು, ಇದೇ ಕಾಶಿರಾಜನ ಮಗಳು. ಅವಳನ್ನು ರುದ್ರದೇವರು ಕರ್ಕೊಂಡು ಹೋಗಿದ್ದಾರೆ. ಮತ್ತಾರು ಪಾಂಡವರ ಸಂತಾನ ಯಾರು ಉಳಿದದ್ದು? ಅಭಿಮನ್ಯುವಿನ ಮಗ, ಅಂದರೆ ಸುಭದ್ರೆಯ ಮಗ ಅಭಿಮನ್ಯು. ಅಭಿಮನ್ಯುವಿನ ಮಗ ಪರೀಕ್ಷಿತ್ ಉತ್ತರೆಯ ಗರ್ಭದಲ್ಲಿ ಬೆಳೆಯುವಂಥದ್ದು. ಸುಭದ್ರೆ ಅಂದರೆ ಕೃಷ್ಣನ ಸಿಸ್ಟರ್, ಸೋದರಿ. ಅಂದರೆ ಕೃಷ್ಣ ತನ್ನ ಸಹೋದರಿಯಾದ ಸುಭದ್ರೆಯ ಮಗನಾದಂತಹ ಅಭಿಮನ್ಯು, ಅಭಿಮನ್ಯುವಿನ ಮಗನಾದಂತಹ ಪರೀಕ್ಷಿತು. ಎಂಥ ತಲೆ ಕೃಷ್ಣನಿಗೆ! ಪಾಂಡವರ ಸಂತತಿಯಿಂದ ರಕ್ಷಣೆ ಮಾಡು ಅಂದರೆ ನನ್ನ ಸಂಬಂಧಿಯಾದಂಥ ಪರೀಕ್ಷಿತನ ರಕ್ಷಣೆ ಮಾಡುವಂಥ ಕೃಷ್ಣ, ನಿಂದು ಪಾಲಿಟಿಕ್ಸ್, ನಾನು ಒಪ್ಪೋಲ್ಲ ಇದನ್ನು. ತತ್ರೈವ ಪಾತಯಾಮ್ಯಸ್ತ್ರಂ, ಆ ಗರ್ಭದಲ್ಲಿ, ಉತ್ತರೆಯ ಗರ್ಭದಲ್ಲಿ ಅಸ್ತ್ರ ಪ್ರಯೋಗ ಮಾಡ್ತೇನೆ ಅಂತ ಹೇಳಿದ. ನೋಡಿ, ಅಶ್ವತ್ಥಾಮರು ಎಲ್ಲ ಒಳ್ಳೆ ಪರ್ಫೆಕ್ಟ್ ಬ್ರಹ್ಮಚಾರಿಗಳು, ಎಲ್ಲ ಜ್ಞಾನಿಗಳು, ವ್ಯಾಸರ ಮೇಲೆ ತುಂಬ ಅನ್ಯೋನ್ಯತೆ. ದೇವರ ಅವತಾರಗಳಲ್ಲಿ ಪಾರ್ಶ್ಯಾಲಿಟಿ ಮಾಡಿದರು ನೋಡಿ. ಅಂದರೆ ವ್ಯಾಸರ ಮತ ಒಪ್ತೇನೆ, ಕೃಷ್ಣನ ಮತ ಒಪ್ಪುವುದಿಲ್ಲ. ಅಂದರೆ ವ್ಯಾಸರು ದೇವರು, ಕೃಷ್ಣ ದೇವರ ಅಲ್ಲ. ನೇಹನಾನಾಸ್ತಿ ಕಿಂಚನ ಪ್ರಾದುರ್ಭಾವ ವಿಪರ್ಯಾಸ. ಹಾಗಾಗಿ ದೇವರು ಹೇಳಿದ, ಅಶ್ವತ್ಥಾಮ ನೀನು ಏನು ಮಾಡಬೇಕು ನೀನು ಮಾಡು, ನಾನೇನು ಮಾಡಬೇಕು ನಾನು ಮಾಡ್ತೇನೆ. ಅಶ್ವತ್ಥಾಮ ಬ್ರಹ್ಮಶಿರೋಸ್ತ್ರ ಪ್ರಯೋಗ ಮಾಡಿದರೆ ನಮ್ಮ ದೇವರು ದ್ವಾರಕೆಗೆ ಹೋಗುವ ವಾಪಸ್ ಬಂದ ಅಂತೆ. ಉತ್ತರೆಯ ಫೋನ್ ಬಂತು ಅಂತ. ಉತ್ತರೆ ಅಳ್ತಾ ಅಳ್ತಾ ಮಿಸ್ ಕಾಲ್ ಕೊಟ್ಟಿದ್ದಾಳೆ ಕೃಷ್ಣನಿಗೆ. ಬಂದ ದೇವರು. ಉತ್ತರೆ ಹೇಳಿದ್ಲು, ಸ್ವಾಮಿ ನಾನು ಉತ್ತರೆ, ನನಗೆ ಉತ್ತರ ಕೊಡು. ಒಂದೋ ನನ್ನನ್ನು ಉಳಿಸಬೇಕು ಅಂತಿಲ್ಲ, ನನ್ನ ಗರ್ಭವನ್ನು ಉಳಿಸು ಅಂತ ಹೇಳ್ತಾಳೆ. ಈ ಡಾಕ್ಟ್ರ್ ಹೇಳ್ತಾರಲ್ಲ, ಅಮ್ಮ ಬೇಕಾ ಮಗು ಬೇಕಾ ಅಂತ. ದೇವರ ಹತ್ರ ಹೇಳ್ತಾಳೆ ಅವಳು, ಅಮ್ಮ ಬೇಡ ಮಗುವನ್ನು ಉಳಿಸು. ನಮ್ಮ ದೇವರಲ್ಲಿ ಪ್ರಾರ್ಥನೆ. ಡಾಕ್ಟ್ರ್ ಹತ್ರ ಹೇಳಿದರೆ ಒಂದನ್ನು ಮಾತ್ರ ಉಳಿಸೋದು. ಭವರೋಗ ವೈದ್ಯನ ಹತ್ರ ದೇವರ ಹತ್ರ ಕೇಳಿದರೆ ಎರಡನ್ನೂ ಉಳಿಸಿದರು. ನಮ್ಮ ದೇವರು ಒಳಗೆ ಪ್ರವೇಶ ಮಾಡಿದ. ಯಾವ ಡಾಕ್ಟ್ರು ಒಳಗೆ ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವರ ಚೂರಿ ಒಳಗೆ ಪ್ರವೇಶ ಮಾಡಬಹುದೇ ಹೊರತು, ಅವರ ಸೂಜಿ ಒಳಗೆ ಪ್ರವೇಶ ಮಾಡಬಹುದೇ ಹೊರತು ಅವರಿಗೆ ಪ್ರವೇಶ ಮಾಡಲಿಕ್ಕಾಗಲ್ಲ. ನಮ್ಮ ದೇವರು ಒಳಗೆ ಪ್ರವೇಶ ಮಾಡಿ ಆ ಮಗುವನ್ನು ರಕ್ಷಣೆ ಮಾಡಿದ ಅಸ್ತ್ರದಿಂದ. ಅದೇ ದೊಡ್ಡ ದೇವರು ಅಂತ ನಾವು ಪ್ರಾರ್ಥನೆ ಮಾಡೋದು, ಅದನ್ನೇ ಮಾಡಬೇಕಾದ್ದು. ನಮ್ಮ ಗರ್ಭದಲ್ಲಿ ಮಗು ಬೆಳೀತಾ ಇದ್ದರೆ ನಾವು ದೇವರಿಗೆ ಹೇಳಬೇಕು, ಕೃಷ್ಣ ಪರೀಕ್ಷಿತನನ್ನು ರಕ್ಷಣೆ ಮಾಡಿದ್ದು ಆಶ್ಚರ್ಯ ಅಲ್ಲ, ನಮ್ಮ ಒಳಗಿನ ಮಗುವನ್ನು ರಕ್ಷಣೆ ಮಾಡು. ರಕ್ಷಣೆ ಮಾಡು ಅನ್ನೋದರೆ ಬರೀ ದೈಹಿಕ ತೂಕ ಅಷ್ಟೇ ಅಲ್ಲ, ಮನಸ್ಸನ್ನೂ ಕೂಡ ಚೆನ್ನಾಗಿ ರಕ್ಷಣೆ ಮಾಡು. ಒಳ್ಳೆಯ ಸನಾತನ ಧರ್ಮದ ಸಂಸ್ಕೃತಿಯ ಮಗುವನ್ನಾಗಿ ತಯಾರು ಮಾಡು ಅಂತ ನಾವು ದೇವರಲ್ಲಿ ದಿನಾ ಪ್ರಾರ್ಥನೆ ಮಾಡಬೇಕಂತೆ. ಕುಂತಿ ಪ್ರಾರ್ಥನೆ ಮಾಡ್ತಾಳೆ ಕೃಷ್ಣನ ಹತ್ರ, ಸ್ವಾಮಿ ವಿಪದಸ್ಸಂತು ನ ಶಶ್ವತ್ ತತ್ರ ತತ್ರ ಜಗತ್ಪತೆ ಭವತೋ ದರ್ಶನಂ ಯಸ್ಯಾತ್ ಅಪುನರ್ಭವ ದರ್ಶನಂ. ಆಚಾರ್ಯರು ಈ ಶ್ಲೋಕಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ಅಪುನರ್ಭವ ದರ್ಶನ ಇಷ್ಟಕ್ಕೆ ಮಾತ್ರ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಅವಳು ಕುಂತಿ ಮಾಡುವ ಪ್ರಾರ್ಥನೆ ಇದು ನಮಗೆ ಅರ್ಥ ಆಗುವುದೇ ಅಲ್ಲ. ಅವಳು ಏನು ಪ್ರಾರ್ಥನೆ ಮಾಡ್ತಾಳೆ ಅಂತಂದರೆ, ಕೃಷ್ಣ ನನಗೆ ಕಷ್ಟವನ್ನೇ ಕೊಡು ಅಂತ ಹೇಳ್ತಾಳೆ. ತಪ್ಪಿ ಹೋಗಿಯೂ ನಮಗೆ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಯಾರಾದರೂ ಹೇಳ್ತಾರ ದೇವಸ್ಥಾನಕ್ಕೂ, ದೇವರೇ ನನಗೆ ಪ್ರಾಬ್ಲಮ್ ನನಗೆ ಕೊಡಿ, ನಾವು ಹೇಳ್ತೇವೆ ಪ್ರಾಬ್ಲಮ್ ಕೊಡು ಅಂತ ಹೇಳ್ತೇವೆ, ನನಗೆ ಪ್ರಾಬ್ಲಮ್ ಕೊಡು ಅಂತ ಹೇಳೋದಿಲ್ಲ. ಪಕ್ಕದ ಮನೆಗೆ ಪ್ರಾಬ್ಲಮ್ ಕೊಡು ಅಂತ ಹೇಳ್ತೇವೆ ನಾವು. ಕುಂತಿ ಹೇಳ್ತಾಳೆ ನನಗೆ ಕಷ್ಟ ಕೊಡು ಅಂತ. ವಿಪದ ಸಂತು ನಹ, ನನಗಲ್ಲ ನನ್ನ ಕುಟುಂಬಕ್ಕೆ ಕಷ್ಟ ಕೊಡು ಅಂತ ಪ್ರಾರ್ಥನೆ ಮಾಡಿದ ಧೀರ ಮಹಿಳೆ ಅವಳು ಕುಂತಿದೇವಿ. ಅವಳು ಹೇಳ್ತಾಳೆ ವಿಪದ, ಕಷ್ಟಗಳು ನನಗೆ ಬರ್ತಲೇ ಇರಲಿ, ಶಾಶ್ವತ, ಒಮ್ಮೆ ಅಲ್ಲ ಕಷ್ಟಗಳೇ ಬರ್ತಾ ಇರಬೇಕು ಅಂತ. ಅಲ್ಲಿ ನಿಂತವರೆಲ್ಲ ಗಾಬರಿಯಾಗಿಬಿಟ್ರು. ಅಮ್ಮ ಏನು ತಲೆ ಕೆಟ್ಟಿದ, ವಯಸ್ಸಾಯ್ತು ನಿನಗೆ, ಈ ವಯಸ್ಸಾದ ಮೇಲೆ ತಲೆ ಕೆಡೋದು ಅಂತುಂಟು, ಹಾಗೇನಾದರೆ ಆಯ್ತಂದೆ, ಕಷ್ಟ ಸುಖ ಶಬ್ದ ಅದೇನು ಮಿಸ್ ಆಯ್ತಾ ಅಂತ. ಕುಂತಿ ಹೇಳ್ತಾಳೆ ಇಲ್ಲ, ಯಾಕೆ ಅಂತಂದರೆ ಭವತೋ ದರ್ಶನಂ ಯಸ್ಯಾತ್,
ಕೃಷ್ಣ ನನಗೆ ಕಷ್ಟ ಬಂದರೆ ಕೃಷ್ಣ ಬರ್ತಾನೆ, ಕಷ್ಟದ ಪಕ್ಕದಲ್ಲಿ ಕೃಷ್ಣ ಇದ್ದಾನೆ ನೋಡಿ. ಹಾಗಾಗಿ ಕಷ್ಟ ಕೊಡು, ನೀನು ಬಂದೇ ಬರ್ತೀನಿ. ಸುಖ ಇದ್ದಾಗ ಕೃಷ್ಣ ಬರ್ತಾನ, ಆರಾಮವಾಗಿ ಇರ್ತೇವೆ ನೋಡಿ. ಕೃಷ್ಣ ಶಬ್ದ ಬರುತ್ತಾ? ಏನೋ ಸಮಸ್ಯೆ ಬಂತು, ಕೃಷ್ಣ ಸಮಸ್ಯೆ ಬಂತು, ಕೃಷ್ಣ ಏನು ಮಾಡಬೇಕು, ಕೃಷ್ಣ ಕೃಷ್ಣ ಸಮಸ್ಯೆ ಪರಿಹಾರ ಆಯಿತು, ಮತ್ತೆ ಕೃಷ್ಣ ಇಲ್ವೇ ಇಲ್ಲ ನೋಡಿ. ಕುಂತಿ ಹೇಳಿದ್ದು ದೇವರು ಯಾವಾಗಲೂ ನೆನಪಾಗಬೇಕು ಅಂತಾದರೆ ಕಷ್ಟ ಅದು ಬರ್ತಲೇ ಇರಬೇಕು. ಅಲ್ಲಿ ಅಪುನರ್ಭವ ದರ್ಶನಂ ಅಂತ ಒಂದು ಶಬ್ದ. ನಿನ್ನ ದರ್ಶನ ಆದರೆ ಪುನರ್ಭವ ದರ್ಶನ ಇಲ್ಲ ಅಂತ. ಅದಕ್ಕೆ ಆಚಾರ್ಯರು ಬರೀತಾರೆ, ಪುನರ್ಭವ ಮೋಕ್ಷ. ಅಪುನರ್ಭವ ಅಂದರೆ ಪುನರ್ಭವ ಸಂಸಾರ, ಪುನಃ ಪುನಃ ಭವ ಅಂದರೆ ಸಂಸಾರ, ಅಪುನರ್ಭವ ಅಂದರೆ ಮೋಕ್ಷ. ಅಂದರೆ ಮತ್ತೆ ಮತ್ತೆ ಹುಟ್ಟಿ ಬರುವ ದುರ್ಯೋಗ ನಮಗೆ ಸಿಗುವುದಿಲ್ಲ, ಅಂದರೆ ಮೋಕ್ಷ, ಅಂದರೆ ಸಮಸ್ಯೆಗಳಿಂದ ಬಿಡುಗಡೆ ಆಗುತ್ತೆ ಅಂತ. ಆ ಕುಂತಿಯ ಸ್ತೋತ್ರ ತುಂಬ ಸುಂದರವಾದಂಥದ್ದು. ಭೀಷ್ಮರ ಸ್ತೋತ್ರ, ಭೀಷ್ಮರ ಹತ್ರ ಕರ್ಕೊಂಡು ಬರ್ತಾನೆ. ಎಲ್ಲಿ ಪ್ರಾಬ್ಲಮ್ ಅಲ್ಲಿ ಕೃಷ್ಣ ಇರ್ತಾನೆ. ಅಲ್ಲಿ ಕುಂತಿಯ ಸಮಸ್ಯೆ ಬಂತು, ಕುಂತಿ ಹತ್ರ ಬಂದ. ಧರ್ಮರಾಜ ಕಣ್ಣೀರು ಹಾಕಿದ. ಕೃಷ್ಣ ಹೇಳಿದ, ಧರ್ಮರಾಜ ಇದೇನು ಕಣ್ಣೀರು ನಿಂದು? ಕಾಡಿನಲ್ಲಿದ್ದಿ ಅಲ್ಲಿ ಆಯಿತು, ದ್ಯೂತದಲ್ಲಿ ಅಲ್ಲಿ ಆಯ್ತು ಕಣ್ಣೀರು ಹಾಕಿತ್ತು, ಈಗ ಎಲ್ಲ ದುರ್ಯೋಧನಾದಿಗಳು ಸತ್ತಾಯಿತು, ಸಿಂಹಾಸನದಲ್ಲಿ ಪಟ್ಟಾಭಿಷೇಕ ಆಯಿತು, ಇನ್ನೇನು ಕಣ್ಣೀರು? ಧರ್ಮರಾಜ ಹೇಳಿದ, ಇವತ್ತೇ ಕಣ್ಣೀರು ನನಗೆ ಅಂತ ಹೇಳಿದ. ಕಾಡಲ್ಲಿದ್ದಾಗ ಆರಾಮ ಇದ್ದೆ, ಇಲ್ಲಿ ನನಗೆ ಸಮಸ್ಯೆ. ಏನು ಧರ್ಮರಾಜ ಸಮಸ್ಯೆ? ಅದು ಯುದ್ಧ ಸರಿಯಾಗಲಿಲ್ಲಲ್ವಾ ಅಂತ. ಪುನಃ ಅಲ್ಲಿ ಹೋದ. ಯುದ್ಧ ಎಲ್ಲ ಮುಗೀತು. ಅಲ್ಲಿ ಬೈದಿದ್ದ ಕರ್ಣನಿಗೆ, ಯುದ್ಧ ಮಾಡಲಿಲ್ಲ ನೀನು, ಗಂಡಿವನೇ ವೇಸ್ಟ್ ನಿನಗೆ ಅಂತ ಬೈದಿದ್ದ. ಅಲ್ಲಿ ಇವತ್ತು ಹೇಳ್ತಾನೆ ಯುದ್ಧ ಸರಿಯಾಗಲಿಲ್ಲ, ಯುದ್ಧದಲ್ಲೆಲ್ಲ ಮೋಸದಲ್ಲೇ ನಾವು ಕೊಂದದ್ದು. ಕೃಷ್ಣ ಹೇಳ್ದ, ಗಟ್ಟಿಯಾಗಿ ಹೇಳಿದೆ, ದುರ್ಯೋಧನ ಓಡಿ ಬರ್ತಾನೆ ಮಾರಾಯ, ಮತ್ತು ನಿಂದ ಅಧಿಕಾರ ಕಿತ್ಕೊಂಡು ಬಿಡ್ತಾನೆ, ಓಟು ಹೋಗಿಬಿಡ್ತಾನೆ ನಿನಗೆ ಅಂತ. ಧರ್ಮರಾಜನನ್ನು ಕರ್ಕೊಂಡು ಭೀಷ್ಮರ ಹತ್ರ ಬರ್ತಾನೆ. ಎರಡು ಕೆಲಸ ನೋಡಿ, ಧರ್ಮರಾಜನ ಸಂಶಯನೂ ಪರಿಹಾರ ಆಗಬೇಕು. ಅಲ್ಲಿ ಭೀಷ್ಮ ಶರಮಂಚದಲ್ಲಿ ಮಲಗಿ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ತಾ ಇದ್ದಾನೆ. ಭೀಷ್ಮನಿಗೊಂದು ದರ್ಶನ ಕೊಡಬೇಕಾಗಿತ್ತು, ಭೀಷ್ಮನ ಸಾಧನೆ. ಹಾಗಾಗಿ ನಮ್ಮ ದೇವರು ಭೀಷ್ಮನ ಹತ್ರ ಬರುವಂತಹ ಪ್ರಸಂಗ, ಭೀಷ್ಮನಿಂದ ಸಾಧನೆ ಮಾಡಿಸ್ತಾನೆ. ದೇವರಿಗೆ ಮನಸ್ಸು ಬಂತು ಅಂತಂದರೆ ಸಾಧನೆ ಹೇಗೆ ಮಾಡಿಸ್ತಾನೆ ನೋಡಿ. ಎಲ್ಲಿ ಸಾಧನೆ ಮಾಡಿಸ್ತಾನೆ? ಅರ್ಜುನನಿಗೆ ರಣರಂಗದ ಮಧ್ಯದಲ್ಲಿ ಸಾಧನೆ ಮಾಡಿಸಿದ, ಅಲ್ಲಿ ದರ್ಶನ ಕೊಟ್ಟ, ಶ್ರವಣ ಮನನ ಮಾಡಿಸಿ ಧ್ಯಾನ ಕೊಟ್ಟ. ಎಂಥ ಪ್ರಸಂಗ ಅದು! ಯುದ್ಧದ ಮಧ್ಯದಲ್ಲಿ ನಮ್ಮ ಹುಡುಗರು ಪರೀಕ್ಷೆಗೆ ಹೋಗ್ಲಿಕ್ಕೆ ತಯಾರಾಗಿದ್ದಾರೆ. ಅಪ್ಪ ಇಲ್ಲಿ ಬಾ, ನಿನಗೆ ಪಾಠ ಹೇಳ್ತೇನೆ ಅಂತ ಹೇಳಿದರೆ ಯಾವ ಹುಡುಗನಾದರೂ ಒಪ್ತಾನ? ಕ್ಷತ್ರಿಯರಿಗೆ ಯುದ್ಧದ ಪರೀಕ್ಷೆಯ ಕಾಲ, ಅರ್ಜುನನಿಗೆ ಕ್ಲಾಸ್ ಮಾಡಿದ, ನಮ್ಮ ಭಗವದ್ಗೀತಾ ಕ್ಲಾಸ್ ಮಾಡಿದ ನಮ್ಮ ದೇವರು. ಭೀಷ್ಮ ಶರಮಂಚದಲ್ಲಿ ಮಲಗಿದ್ದಾನೆ. ಹಾಸ್ಪಿಟಲಲ್ಲಿರುವಾಗ ಹೋಗಿ ನೀವು ಹೇಳಿ, ಅಚ್ಯುತಾಯ ನಮಃ ರೀ, ನನಗೆ ಏನು ಕೂಡುವುದಿಲ್ಲ, ನನ್ನ ಹೆಸರಲ್ಲಿ ನೀವೇ ಮಾಡಿ ಅಂತ ನಾವು ಹೇಳ್ತೇವೆ ಹೊರತು ಪೇಷಂಟ್ ಹತ್ರ ಹೇಳ್ತೇವ ನಾವು. ಭೀಷ್ಮ ಒದ್ದಾಡ್ತಾ ಇದ್ದಾನೆ, ಅಲ್ಲಿಗೆ ನಮ್ಮ ದೇವರು ಬಂದಿದ್ದಾನೆ ಸಾಧನೆ ಮಾಡಿಸಬೇಕು ಅಂತ. ಅಂದರೆ ಶರಮಂಚದಲ್ಲಿ ಮಲಗಿದ್ದಾನೆ. ಶರಮಂಚದಲ್ಲಿ ಮಲಗಿದಾಗ ಅವನ ರಕ್ತ ಎಲ್ಲ ಖಾಲಿ ಆಯಿತು ಭೀಷ್ಮನದ್ದು. ಯಾಕೆಂದರೆ ಬಾಣ ಚುಚ್ಚಿ 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 ದುರ್ಯೋಧನನ ಅನ್ನದಿಂದ ಬಂದ ರಕ್ತ ಎಲ್ಲ ಖಾಲಿ ಆಯಿತು. ದುರ್ಯೋಧನನ ಅನುರಕ್ತ ಅಲ್ಲ, ಈಗ ಕೃಷ್ಣಾನುರಕ್ತ. ಆ ಕೃಷ್ಣ ಬಂದಲ್ಲಿ ಕೂತು ಅವನಿಗೆ ದರ್ಶನ ಕೊಟ್ಟ, ಅನುಗ್ರಹ ಮಾಡಿದ, ಅವನ ಪಾಠ ಪ್ರವಚನ ಮಾಡಿದ. ಜಗನ್ನಾಥರು ತುಂಬ ಚೆನ್ನಾಗಿ ಹೇಳ್ತಾರೆ, ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ. ಮಲಗಿ ಆ ಭೀಷ್ಮ ಮಲಗಿ ಮಾಡಿದ ಸಾಧನೆ. ಆದರೆ ನಾವು ಹಾಗೆ ಮಾಡ್ತೇನೆ ರೀ, ಮಲಗಿಯೇ ಸಾಧನೆ ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ, ನಾವು ಮಲಗಿ ಸಾಧನೆ ಮಾಡುವುದಲ್ಲ, ಮಲಗುವುದು ಭೋಗ ಅಷ್ಟೇ ನಮ್ಮದು. ಅವನು ಮಲಗಿದ ಅಂದರೆ ಮಲಗಿದ್ದಷ್ಟೇ. ಯಾಕೆ ಬಾಣ ಚುಚ್ಚುತ್ತಾ ಇದೆ, ನಿದ್ದೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮಂಚದಲ್ಲಿ ತಗಣೆ ಇದ್ದರೆ ನಿದ್ದೆ ಮಾಡಲಿಕ್ಕೆ ಸಾಧ್ಯ. ನಾವು ಒಂದು ತಗಣೆಗೆ ಹೆದರುವ ನಾವು, ಶರಮಂಚ ಎಲ್ಲಿ ನಮಗೆ ಲೆಕ್ಕ? ಶರಮಂಚದಲ್ಲಿ ಅದು ಚುಚ್ಚುತ್ತಾ ಇದೆ, ರಕ್ತ ಬರ್ತಾ ಇದೆ, ವೇದನೆ ಆಗ್ತಾ ಇದೆ. ಅದರ ಮಧ್ಯದಲ್ಲಿ ನಮ್ಮ ದೇವರು ಸಾಧನೆ ಮಾಡಿಸಿದ. ದೇವರು ಮನಸ್ಸು ಮಾಡಿದರೆ ಎಲ್ಲಿಯೂ ಸಾಧನೆ ಮಾಡಿಸ್ತಾನೆ. ನಾವು ಅದಕ್ಕೆ ಹೇಳಬೇಕಂತೆ, ಮಲಗಿ ಪರಮಾದರದೆ ಪಾಡಲು ಕುಳಿತು ಕೇಳುವ ಸ್ವಾಮಿ, ಆ ಭೀಷ್ಮನಿಂದ ಸಾಧನೆ ಮಾಡಿಸಿದ್ದಿ, ನನ್ನಿಂದ ಸಾಧನೆ ಮಾಡಿಸು ಅಂತ ನಾವು ಹೇಳಬೇಕಂತೆ. ಭೀಷ್ಮನಿಗೆ ಅನುಗ್ರಹ ಮಾಡಿ ನಮ್ಮ ದೇವರು ಧರ್ಮರಾಜನಿಂದ ಅಶ್ವಮೇಧಾದಿ ಯಾಗಗಳನ್ನು ಮಾಡಿಸಿ ಅವನಿಗೆ ತುಂಬ ಅನುಗ್ರಹ ಮಾಡಿ ದ್ವಾರಕೆಗೆ ಹೋಗ್ತಾನೆ. ಧೃತರಾಷ್ಟ್ರ
ಅವನನ್ನು ಧರ್ಮರಾಜನ ಹತ್ರ ಹೇಳ್ತಾನೆ, ನನ್ನ ಶ್ರಾದ್ದಕ್ಕೆ ಹಣ ಕೊಡು ಅಂತ. ಭೀಮಸೇನ ದೇವರು ಒಪ್ಪುವುದಿಲ್ಲ. ವಿದುರ ಬಂದದಕ್ಕೆ ಪರಿಹಾರ ಹೇಳಿ ಕೊನೆಗೆ ಧೃತರಾಷ್ಟ್ರ ಅವನು ಉತ್ತರ ಪಥಕ್ಕೆ ಸಾಗ್ತಾನೆ. ಅಲ್ಲಿ ಧೃತರಾಷ್ಟ್ರ ಕಾಡಲ್ಲಿ ಹೋಗಿ ಬದರಿಯಲ್ಲಿ ಹೋಗಿ ಅಲ್ಲಿ ತಪಸ್ಸು ಮಾಡ್ತಾನೆ. ದುರ್ಯೋಧನ ಸತ್ತ ಬಳಿಕ ದುರ್ಯೋಧನ ಅಟ್ಯಾಚ್ಮೆಂಟ್ ಕಡಿಮೆ ಆಗ್ತಾ ಬಂತು. ಯಾವಾಗ ಭೀಮಸೇನ ದೇವರ ಮಾತು ಇತ್ತು, ಭೀಮಾಪವರ್ಜಿತಂ ಪಿಂಡಂ ಆದಸ್ಯೆ ಗೃಹಪಾಲವತ್ತು ಅಂತ ವಿದುರ ಹೇಳ್ತಾನೆ, ಆವಾಗ ಭೀಮಸೇನ ದೇವರ ಮಾತಿನಿಂದ ಧೃತರಾಷ್ಟ್ರನಿಗೆ ವೈರಾಗ್ಯ ತುಂಬಿತು. ವೈರಾಗ್ಯ ಬರಬೇಕಾದರೆ ಭೀಮಸೇನ ದೇವರ ಮಾತು ಬೇಕು. ವೈರಾಗ್ಯ ಬರಬೇಕಾದರೆ ಹನುಮಂತ ದೇವರ ಮಾತು ಕೇಳಿ ಕಪಿಗಳಿಗೆ ಬಂತು ವೈರಾಗ್ಯ. ರಾಮನಿಂದ ನಮಗೆ ಏನು ಅಂತ ಕೇಳುವ ಕಪಿಗಳಿಗೆ ಹನುಮಂತ ದೇವರ ಮಾತು. ನೀನು ಒಂದು ವೇಳೆ ಸುಗ್ರೀವನ ಮಾತು ಕೇಳಲಿಲ್ಲ ಅಂದರೆ ಈಗಲೇ ರಾಮನಿಗೆ ಫೋನ್ ಮಾಡ್ತೇನೆ ಅಂತ ಹೇಳಿದ. ಸುಗ್ರೀವನಿಗೆ ಫೋನ್ ಮಾಡ್ತೇನೆ, ದಮ್ಮಯ್ಯ ನೀನು ಹೇಳಿದಾಗ ಕೇಳ್ತೇನೆ ಅಂತ ಹೇಳಿದರು. ಮತ್ತೆಲ್ಲ ಹುಡುಕರು ಶುರು ಮಾಡಿದರು. ಹನುಮಂತ ದೇವರ ಮಾತಿನಿಂದ ಕಪಿಗಳಿಗೆ ವೈರಾಗ್ಯ ಬಂದು ರಾಮನ ಮೇಲೆ ಭಕ್ತಿ ಬಂದು ಸಾಧನೆ ಮಾಡ್ತಾರೆ. ಧೃತರಾಷ್ಟ್ರನಂತಹ ಸಜ್ಜೀವ ದುರ್ಯೋಧನ ಪಕ್ಷಪಾತಿಯಾದವ, ದೋಷ ಪಕ್ಷಪಾತಿಯಾದವ, ಧರ್ಮ ವಿರೋಧಿಯಾದವ ಭೀಮಸೇನ ದೇವರ ಮಾತಿನಿಂದ ವಿರಕ್ತನಾಗಿ ವೃದ್ಧಾಶ್ರಮ ವನಪ್ರಸ್ಥವನ್ನು ಸ್ವೀಕಾರ ಮಾಡ್ತಾನೆ. ಗಾಂಧಾರಿಯ ಜೊತೆಗೆ ಕುಂತಿಯ ಜೊತೆಗೆ ವಿದುರನ ಜೊತೆಗೆ ಉತ್ತರ ಪ್ರಸ್ಥಾನ ಮಾಡ್ತಾನೆ. ಬದರಿಗೆ ಹೋಗಿ ಅಲ್ಲಿ ಕಾಡ್ಗಿಚ್ಚಿನಲ್ಲಿ ದೇಹವನ್ನು ಸಮರ್ಪಣೆ ಮಾಡ್ತಾನೆ. ಎಂತಹ ಸಾಧಕ ಪುರುಷರು. ಧರ್ಮರಾಜ ಅರ್ಜುನ ದ್ವಾರಕೆಗೆ ಹೋಗಿದ್ದಾನೆ. ಹೋಗಿ ವಾಪಸ್ ಬರ್ತಾನೆ. ಬರ್ತಾ ಇದ್ದ ಧರ್ಮರಾಜ ಆಲೋಚನೆ ಮಾಡಿದಂತೆ, ಅರ್ಜುನ ಬರಲಿಲ್ಲ ಅಂತ ಆಲೋಚನೆ ಮಾಡಿದಾಗ ಅರ್ಜುನ ಬರ್ತಾನೆ. ಅರ್ಜುನನ ಹತ್ರ ಕೇಳ್ತಾನೆ, ಅರ್ಜುನ ಏನು ತೇಜಸ್ಸೇ ಇಲ್ಲ ಅಂತ ಹೇಳಿದಾಗ ಇನ್ನೇನು ತೇಜಸ್ಸು ಅಂತ ಅರ್ಜುನ ಹೇಳ್ತಾನೆ. ಅವನ ಮಾತಿಗೆ ಅನುಸಾರವಾಗಿ ಕೃಷ್ಣ ಹೋದ ಮೇಲೆ ನಮಗಿನ್ನೇನು ತೇಜಸ್ಸು, ಕೃಷ್ಣ ಇರುವಷ್ಟು ಕಾಲ ಧರ್ಮ, ಭೀಮ, ಅರ್ಜುನ, ನಕುಲ, ಸಹದೇವರಿಗೆಲ್ಲ ಮಹತ್ವ. ಕೃಷ್ಣ ಹೊರಟು ಹೋದರೆ ಏನು ಮಹತ್ವ ಇಲ್ಲ. ನಮ್ಮಲ್ಲಿ ದೇವರು ಎಲ್ಲಿವರೆಗೆ ಇರ್ತಾನೆ ಅಲ್ಲಿವರೆಗೆ ಮಹತ್ವ ಅಂತ ಧರ್ಮರಾಜಾದಿಗಳೆಲ್ಲ ಉತ್ತರ ಪ್ರಸ್ಥಾನವನ್ನು ಮಾಡ್ತಾರೆ. ಆಗ ಪರೀಕ್ಷಿತಿಗೆ ಪಟ್ಟಾಭಿಷೇಕ ಮಾಡಿ ಅವರು ಉತ್ತರ ಪ್ರಸ್ಥಾನ ಮಾಡಿದರು ಎಂಬಲ್ಲಿಗೆ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ.